ದೇವನು ವಿಕೃತನಾದಂತೆ ತೋರಿದ್ರೆ ಈ ಲಕ್ಷಾರ್ಥ ನಾನಿರೋದಲ್ಲ, ನಾನು ಭಾವನೆಯಲ್ಲಿ ಇರಿಸುವನು ಪ್ರಶಾಂತನಾಗಿರ್ತಾನೆ ಅಂತ, ಶಾಂತವಾಗಿರ್ತಾನೆ. ಮನುಷ್ಯರು ಮನಸ್ಸಲ್ಲಿರುವವನು ಸಾಕಾರನಾದಂತ ಅಜ್ಞಾನಿ ಆದರೆ ಮನಸ್ಸನ್ನು ಮೀರಿದವನು ನಿರಾಕಾರನಾದಂತ ಜ್ಞಾನಿಯಾಗುತ್ತಾನೆ ಅಂತಕ್ಕಂಥ ಇವತ್ತು ಉತ್ತರವನ್ನ ಶಿಷ್ಯನಿಗೆ ಕೊಡ್ತಾರೆ. ಆಗ ಶಿಷ್ಯನ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆಯ್ತು ಗುರುಗಳೇ, ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು, ಆದರೆ ಇನ್ನೊಂದು ಪ್ರಶ್ನೆ ಅಂತ ಕೇಳ್ತಾನೆ. ಏನು? ದೇವರಿಗೆ ರೂಪ ಗುಣಗಳಿವೆ ಅಂತ ಕೇಳ್ತಾನೆ. ಅದನ್ನ ನಾಳೆ ನೋಡು ಅಂತ ಹೇಳ್ತಾ ಇಲ್ಲಿಗೆ ತತ್ತಿ ಮೊದಲನೇವನ್ನ ಗುರುಜನ ಆಗ್ತಾನೆ. ತುಂಬಾ ಧನ್ಯವಾದಗಳು. ವಿಶುದ್ಧ ಬ್ರಹ್ಮನಿಷ್ಠ ಪ್ರಕಾಶ್ ಕಂಬೇರಿಗಳು ನಾನು ಎಂಬ ಗ್ರಂಥದ ಸಾರವನ್ನ ಮನುಷ್ಯ ತನ್ನನ್ನು ತಾನು ಮರೆತರ ಭಗವಂತ ಆಗ್ತಾನೆ, ತನ್ನನ್ನು ತಾನು ಮರೆತರೆ ಭೂತ ಆಗ್ತಾನ ಅನ್ನೋ ವಿಷಯವನ್ನ ಗುರುಗಳು ನಮಗೆ ತಿಳಿಸಿಕೊಟ್ಟರು. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಶರಣ ಸ್ವಾಮೀಜಿ ಪೂರ್ವಾಚಾರ್ಯ ಭಾಗಿಯಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ನಮಗೆಲ್ಲ ಪ್ರಸ್ತುತಪಡಿಸ್ತಾರೆ. ನಾವೆಲ್ಲ ಆಲಿಸ್ಬೇಕು ಅಂತೇಳಿ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2. ಆದಿರೇವಣ ಸಿದ್ಧ ಶಿವಾಚಾರ್ಯರು ಸ್ವಯಂ ಜ್ಯೋತಿ ವಿಶ್ವಗುರುಗಳು, ಕ್ರಿಸ್ತಪೂರ್ವ 1500, ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯರು. ಈ ಒಂದು ಕ್ರಿಸ್ತಪೂರ್ವ 1500 ವರ್ಷಗಳ ಹಿಂದೆನೇ ಈ ಏನು 12ನೇ ಶತಮಾನದ ಬಸವಾದಿ ಶರಣರು ಏನು ಕ್ರಾಂತಿ ಮಾಡಿದ್ರು, ಇವರು ಕೂಡ ಅದೇ ರೀತಿ ಆದಿರೇವಣ ಸಿದ್ಧ ಶಿವಾಚಾರ್ಯರು ಮಾಡಿದ ಕ್ರಾಂತಿಯ ಪರಿಚಯವನ್ನ ಈ ಗ್ರಂಥಕರ್ತರು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಶ್ರೀ ಜಗದ್ಗುರು ರೇವಣ ಸಿದ್ಧರು ವೈದಿಕ ಪೌರಾಣಿಕ ಕರ್ಮ ನಿರಾಕರಣ ಕ್ರಾಂತಿ, ಕರ್ಮ ನಿರಾಕರಣ ಕ್ರಾಂತಿ, ವೈದಿಕದ ಬಗ್ಗೆ ಏನೇನು ಅನಾನುಕೂಲತೆಗಳದಾವ, ಅವುಗಳಿಂದ ಜನರಿಗೆ ಏನು ತೊಂದರೆ ಆಗ್ತಿತ್ತು, ಇದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಶ್ರೀ ಜಗದ್ಗುರು ರೇವಣ ಸಿದ್ಧರು ಜನರು ಆಚರಿಸುತ್ತಿದ್ದ ಕರ್ಮಕಾಂಡದ ಮೇಲೆ ವೇದ ಪುರಾಣಗಳ ಜಡಕರ್ಮದ ಮೇಲೆ, ನೋಡ್ರಿ ಎದೆದ್ರ ಮೇಲೆ ಅವ್ರು ಮಾಡ್ಯಾರ, ಜನರು ಆಚರಿಸುತ್ತಿದ್ದ ಕರ್ಮಕಾಂಡದ ಮೇಲೆ ಮತ್ತು ಅದಕ್ಕೆ ಕಾಮ ಬರಬೇಕು, ವೇದ ಪುರಾಣಗಳ ಜಡಕರ್ಮದ ಮೇಲೆ ಕ್ರಾಂತಿ ಮಾಡಿದ್ದಾರೆ. ವೇದ ಪುರಾಣಗಳ ಜಡಕರ್ಮದ ವಿರೋಧ ಮತ್ತು ಕರ್ಮಕಾಂಡದ ಮೇಲಿನ ವಿರೋಧ. ಏನ್ ಮಾಡ್ತಿದ್ರು ಇಲ್ಲಿ? ಸಮಸ್ಯೆ ಏನಾಗ್ತಿತ್ತಪ್ಪ, ಯಾಕೆ ವಿರೋಧ ಮಾಡ್ಯಾರ ಅಂತಂದ್ರೆ, ವೇದಗಳ ಪೂರ್ವಕಾಂಡ ಅಂದ್ರೆ ಒಂದೊಂದು ವೇದಗಳದಾಗ ಎಷ್ಟು ಕಾಂಡಗಳದವ್ರೆ? ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ, ಈ ರೀತಿಯಾದ ಪೂರ್ವಕಾಂಡಗಳಲ್ಲಿ ಅಂತಂದ್ರೆ ಕರ್ಮ ಉಪಾಸನೆಗಳಲ್ಲಿ ಏನದ ಉಕ್ತವಾಗಿರುವ ಯಜ್ಞ ಯಾಗಕ್ಕೆ ಯಾಕೆ ವಿರುದ್ಧ ಮಾಡ್ತಾರಂತಂದ್ರೆ, ಈ ದುಡಿಯುವ ವರ್ಗದ ಜನರು ಕಷ್ಟಪಟ್ಟು ಸಿದ್ಧ ವಸ್ತುಗಳು ತಯಾರು ಮಾಡ್ತಾರೆ. ಜನರಿಗೆ ಅತಿ ಉಪಯುಕ್ತವಾದಂತ ವಸ್ತ್ರಗಳು, ತುಪ್ಪ, ಮತ್ತಿನ್ನೇನೇನೋ ಇವರು ತಯಾರು ಮಾಡ್ತಿರ್ತಾರ. ಅವ್ರು ಏನ್ ಮಾಡ್ತಾರ, ಬೆಂಕಿ ಹಚ್ಕೊಂಡು ಕೂತು ಸ್ವಾ ಅಂತೇಳಿ ಅದೆಲ್ಲ ಬೆಂಕಿ ಹಾಕಿ ಸುಡ್ತಿರ್ತಾರ.
ಅದಕ್ಕೆ ಯಜ್ಞ ಯಾಗಗಳನ್ನು ವಿರೋಧ ಮಾಡಿದ್ದು. ಮತ್ತೆ ಅದು ಯಜ್ಞ ಕುಂಡದೊಳಗ ಎಷ್ಟು ದೊಡ್ಡ ಯಜ್ಞ ಕುಂಡಗಳು ಮಾಡ್ಯಾರ ಒಂದು ಕಾಲಕ್ಕಂದ್ರ ಆನೆ ಒಂಟೆಗಳನ್ನು ಸಹಿತ ಆ ಕುಂಡದಾಗ ನೂಕುತ್ತಿದ್ರಂತ. ನೂಕಿ ಬೆಂಕಿಯಾಗಿ ಸುಟ್ಟು ತಿಂತಿದ್ರಂತ. ಎಂತ ಯಜ್ಞ ಮಾಡಿರ್ಬೇಕು ಅವ್ರು. ಅದಕ್ಕೆ ಪಶುಬಲಿ, ಬರೇ ಪಶುಬಲಿ ಅಷ್ಟೇ ಅಲ್ಲ, ನರಬಲಿ ಸಹಿತ ಕೊಟ್ಟಾರಂತ ಒಂದು ಕಾಲಕ್ಕೆ ಯಜ್ಞ ಯಾಗಗಳಲ್ಲಿ. ಮತ್ತೆ ಸುರಾಪಾನ ಇತ್ಯಾದಿ ಹಿಂಸಾ ವೃತ್ತಿಗಳನ್ನು ಖಂಡಿಸಿ ಸರಿಯಾದ ಅಂದರೆ ವೇದದ ಉತ್ತರ ಭಾಗ ಅಂದರೆ ಉಪನಿಷತ್, ಪೂರ್ವ ಭಾಗ ಅಂತಂದ್ರೆ ಕರ್ಮ ಉಪಾಸನೆಗಳು, ಈ ಕಡೆ ಉತ್ತರ ಭಾಗ ಅಂದ್ರೆ ಉಪನಿಷತ್. ಈ ಉಪನಿಷತ್ತುಗಳನ್ನ ಮತ್ತೇನ್ ಮಾಡಿದ್ರು, ಆಗಮಗಳು. ಈ ಕಡೆ ಹೆಂಗ್ ವೇದಗಳದವ ಆ ಕಡೆ ಆಗಮಗಳದವಲ್ಲ, ಆಗಮಗಳನ್ನ ಎತ್ತಿ ಹಿಡಿದು ಅದರಲ್ಲಿ ಉಕ್ತವಾಗಿರುವ ಜ್ಞಾನ ಭಾಗವನ್ನ ಸರಿಯಾದ ರೀತಿಯಲ್ಲಿ ಅನುಸರಿಸಿ ಜ್ಞಾನ ಸಂಪನ್ನರಾಗಿ ಮೋಕ್ಷವನ್ನು ಪಡೆಯಬೇಕೆಂದು ಅವರಿಗೆ ಉಪದೇಶಿಸಿದರು. ಮೂಢನಂಬಿಕೆಯಿಂದ ಮಾಡುತ್ತಿದ್ದ ತೀರ್ಥಯಾತ್ರೆ, ಹೋಮ, ಉಪವಾಸ, ಅರ್ಥವಿಲ್ಲದ ವೃತ ಇತ್ಯಾದಿಗಳನ್ನ ಖಂಡಿಸಿದರು. ಮೂಢನಂಬಿಕೆಯಿಂದ ಮಾಡುವಂತ ತೀರ್ಥಯಾತ್ರೆಗಳಂತಂದ್ರ ಎಲ್ಲರೂ ಹೋಗಿ 64 ಕ್ಷೇತ್ರದಾಗ ಹೋಗಿ ಮುಣಿಗಿ ಅದರ ಪಾಪ ಪರಿಹಾರ ಆಗ್ತದಂತೇಳಿ ಹಿಂಗೆಲ್ಲ ಏನೇನೋ ಮಾಡುತ್ತಿರಲ್ಲ, ಅವೆಲ್ಲ ಏನದವ ಅರ್ಥವಿಲ್ಲದ ವೃತಗಳು. ಇವೆಲ್ಲ ಖಂಡಿಸಿದರು. ಇವುಗಳನ್ನು ಹೇಳುತ್ತಿದ್ದ ಪುರಾಣಗಳ ವೇದ ಭಾಗಗಳನ್ನು ಖಂಡಿಸಿದರು. ಅಲ್ಲದೆ ಮಾರಣ, ಶೋಷಣಾದಿಗಳನ್ನ ಖಂಡಿಸಿದರು. ಆ ದೇವರ ಹೆಸರ ಮೇಲೆ ಇವು ಬಲಿ ಕೊಡೋದು, ಕೊಲೆ ಮಾಡೋದು, ಏನೇನೋ ಮಾಡ್ತಿರಲ್ಲ ಅವೆಲ್ಲ ಖಂಡಿಸಿ ಪರಾವಲಂಬನವು ಹೇಯವಾದುದೆಂದು ಸಾರಿ ಸ್ವಾವಲಂಬಿಗಳಾಗಿರಬೇಕೆಂದು ಬೋಧಿಸಿದರು. ಸ್ವಾವಲಂಬಿ ಆಗ್ಬೇಕಾದ್ರೆ ಕಾಯಕ ಮಾಡಬೇಕು, ದುಡಿಬೇಕಷ್ಟೇ. ಕಾಯಕ ಸಿದ್ಧಾಂತ ಹೇಳಿದ್ರು ಅಂತ ಅದರ ಅರ್ಥ ಇನ್ನೊಬ್ಬರು ದುಡ್ದು ತಿನ್ಕೊತ್ ಕುಂದಿರಬಾರ್ದು, ಸ್ವಾವಲಂಬಿಗಳಾಗಿರಬೇಕು. ಕ್ರಿಯಾಶೀಲ ನೀತಿ, ಕ್ರಿಯಾಶೀಲ ಸಂಸ್ಕೃತಿ, ಕ್ರಿಯಾಶೀಲ ಮನೋಭಾವಗಳನ್ನು ಬೆಳೆಸಿದರು. ಏನೇನು ನೀತಿ, ಸಂಸ್ಕೃತಿ, ಶೀಲ ಎದುರಾಗದವ್ರಿ ಇವು ಪುಸ್ತಕದಾಗದವ. ಶೀಲ ಎದುರಾಗದ ಪುಸ್ತಕದಾಗದ, ಕ್ರಿಯಾ ಎದುರಾಗ ಇದೆ ಯಾವುದು, ನೀತಿ ಎದುರಾಗದ ಪುಸ್ತಕದಾಗದ, ಸಂಸ್ಕೃತಿ ಎದುರಾಗದ ಪುಸ್ತಕದಾಗದ. ಇವ್ರು ಏನ್ ಮಾಡಿದ್ರು, ಆ ಪುಸ್ತಕದಾಗ ಇದ್ದದ್ದು ಮಸ್ತಕಕ್ಕೆ ತಂದು ಇಳಿಸಿದ್ರು. ಅದಕ್ಕೆ ಎಷ್ಟು ಚಂದ ವಾಕ್ಯ ಅದಿದು, ಕ್ರಿಯಾಶೀಲ ನೀತಿ. ಪುಸ್ತಕದಾಗಿರೋಂಥದ್ದು ನೀತಿಯನ್ನ ಮಸ್ತಕಕ್ಕೆ ತಂದು ಅದನ್ನು ಕ್ರಿಯಾಶೀಲ ಮಾಡಿದರು. ಮತ್ತೆ ಕ್ರಿಯಾಶೀಲ ಸಂಸ್ಕೃತಿ, ಬುಕ್ನಾಗ ಸಂಸ್ಕೃತಿ ಬಗ್ಗೆ ಬಹಳ ಬರ್ದಾರ, ಆದ್ರೆ ಸಂಸ್ಕೃತಿ ಎಲ್ಲ ವಿರೋಧ ಆಗಿಬಿಡ್ತದೆ. ಅದಕ್ಕೆ ಕ್ರಿಯಾಶೀಲ ಸಂಸ್ಕೃತಿ. ಮತ್ತೆ ಮನೋಭಾವ, ಒಳ್ಳೆ ಭಾವ, ಕ್ರಿಯಾಶೀಲ ಮನೋಭಾವವನ್ನು ಬೆಳೆಸಿದರು. ಜನ ಜೀವನದಲ್ಲಿ ತಾತ್ವಿಕ ಜಾಗೃತಿಯನ್ನು ಉಂಟು ಮಾಡಿದರು. ತಾತ್ವಿಕ ಜಾಗೃತಿಯನ್ನು ಉಂಟು ಮಾಡಿದರು. ತತ್ ಅಂದ್ರೆ ಪರಮಾತ್ಮ, ತ್ವಮ್ ಅಂದ್ರೆ ಜೀವಾತ್ಮ. ಇದ್ರ ಬಗ್ಗೆ ಜಾಗೃತಿ ಉಂಟು ಮಾಡಿದರು. ಜೀವಾತ್ಮ, ಪರಮಾತ್ಮ. ಜೀವಾತ್ಮನನ್ನ ಸಪರೇಟ್ ಹೇಳೋರದಾರ, ಪರಮಾತ್ಮನನ್ನ ಸಪರೇಟ್ ಹೇಳೋರದಾರ. ಸಪರೇಟ್ ಹೇಳೋದಲ್ಲ, ನಮಗೆ ಜೀವಾತ್ಮನು ಹೇಳೋರು ಬೇಕು, ಪರಮಾತ್ಮನು ಹೇಳೋರು ಬೇಕು. ಮತ್ತೆ ಯಾರು ಬೇಕು, ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳೋರು ಬೇಕು. ನಮಗೆ ಸಪರೇಟ್ ಮಾಡೋರು ಹೇಳೋರು ಬೇಕಾಗಿಲ್ಲ. ಅದಕ್ಕೆ ತಾತ್ವಿಕ ಜಾಗೃತಿಯನ್ನು ಉಂಟು ಮಾಡಿದರು. ಜನರು ಆಚರಿಸುತ್ತಿದ್ದ ಜಡಜೀವನ ಪದ್ಧತಿಯನ್ನು ಖಂಡಿಸಿ ಜನಜೀವನದಲ್ಲಿ ಏನ್ರಿ, ಜನರು ಆಚರಿಸುತ್ತಿದ್ದ ಜಡಜೀವನ ಪದ್ಧತಿಯನ್ನು ಖಂಡಿಸಿ. ಜಡಜೀವನ ಅಂತಂದ್ರೆ ಮಟೀರಿಯಲಿಸ್ಟಿಕ್ ಲೈಫ್ ಅಂದ್ರೇನು, ಗಂಡ ಹೆಂಡತಿ ಮಕ್ಕಳು ಸಂಸಾರ ರೊಕ್ಕ ರೂಪಾಯಿ ಅಧಿಕಾರ ಇದೇನದ ಮಟೀರಿಯಲ್ ಲೈಫ್ ಅಂತಾರೆ. ಇದಕ್ಕೆ ಬರೇ ರೊಕ್ಕ, ಅದು ಆಸ್ತಿ, ಪ್ಲಾಟು, ಮನಿ, ಹೋಗಿ ಕೂತರು ಬರೇ ಇದೇ ಮಾತಾಡ್ತಿರ್ತಾರೆ. ಅದಕ್ಕೆಂಥದ್ದು ಜಡಜೀವನ. ಆ ಪದ್ಧತಿಯನ್ನು ಖಂಡಿಸಿ ಜನಜೀವನ ತಾತ್ವಿಕ ಜಾಗೃತಿಯನ್ನು ಉಂಟು ಮಾಡಿದರು. ಜನರ ಜೀವನದಲ್ಲಿ
ಒಂದು ಇದೆಲ್ಲ ನೀವು ಏನ್ ಮಾಡ್ಲಕತ್ತೀರಿ, ಇದೆಲ್ಲ ನೀವು ದುಡಿಲಕತ್ರು ಇದಕ್ಕೆ ಪರಮಾತ್ಮನ ಆಧಾರದಲ್ಲೇ ದುಡಿಲಕತ್ತೀರಿ. ಇದೇನ್ ಬಂದದ ಎಲ್ಲ ಓಟು ನಿಮಗೆ ಬಂದ ಸಂಪತ್ತಿನಿಂದ ಪರಮಾತ್ಮನೇ ಅದನ ಅಂತೇಳಿ ತಾತ್ವಿಕ ಜಾಗೃತಿಯನ್ನು ಉಂಟು ಮಾಡಿದರು. ಭಕ್ತಿ ಜ್ಞಾನ ಕ್ರಿಯೆಗಳೇ ಮಾನವನ ಮೇಲ್ಮೆಗೆ ಅತ್ಯಗತ್ಯವಾದ ಮಾನವೀಯ ಮೌಲ್ಯಗಳೆಂದು ಸಾರಿ ಮಾನವರನ್ನು ದೈವತ್ವಕ್ಕೇರಿಸಿ ಉದ್ಧರಿಸಿದರು. ಭಕ್ತಿ ಜ್ಞಾನ ಕ್ರಿಯೆ ಇವೆಲ್ಲ ಆಧ್ಯಾತ್ಮ ಸಾಧನೆಯಿಂದಲೇ ಮನುಷ್ಯ ಮ್ಯಾಲ ಬರ್ತಾನ. ಇವುದರಿಂದ ಮನುಷ್ಯನಿಗೆ ಬೆಲೆ ಸಿಗ್ತದ ಅಂತ ಹೇಳಿ ಏನ್ ಮಾಡಿದ್ರು, ಮನುಷ್ಯರನ್ನು ದೈವತ್ವಕ್ಕೆ ಏರಿಸಿದರು. ಇನ್ನ ಒಂದು ಪಾಯಿಂಟ್ ಹೇಳಕ್ಕೆ ಬಿಟ್ಬಿಡ್ತೀನಿ, ಮತ್ತೆ ನಾಳೆ ನೋಡೋಣ, ಟೈಮ್ ಆಗ್ಯದ. ಇನ್ನೊಂದು 4 ಸಾಲು. ಅಸ್ಪೃಶ್ಯ ಉದ್ಧಾರ ಕ್ರಾಂತಿ. ಸಮಾನತೆ ಸಮಾನತೆ ಸಮಾನತೆ. ಬಸವಣ್ಣವರು ಸಮಾನತೆ ಮಾಡಿದ್ರು, ಬಸವಾದಿ ಶರಣರು ಸಮಾನತೆ. ಅದಕ್ಕಿಂತ ಮೊದಲು ಸಮಾನತೆ ಯಾರು ಮಾಡ್ಯಾರೋ ಇಲ್ಲೋ, ಅವರು ಅದಕ್ಕಿಂತ ಮೊದಲು ಮಾಡ್ಯಾರ ಅಂತ ಹೇಳಕ್ಕೆ ಹೇಳೋರಿಗೆ ಬಾಯರೇ ಆದೋ ಇಲ್ಲೋ, ಏನ್ ಸಮಸ್ಯೆ ನೋಡ್ರಿ ಅದು. ಅದಕ್ಕಿಂತ ಮೊದಲು ಸಮಾನತೆ ಸಲುವಾಗಿ ಹೋರಾಟ ಮಾಡಿದವ್ರ ಬಗ್ಗೆ ಹೇಳಕ್ ಒಂದಿಷ್ಟು ಮಂದಿಗೆ ಬಾಯರೇ ಆದೋ ಇಲ್ಲೋ, ಎಲ್ಲರೂ ಗಪ್ಪು ಒಂದೇ ದಿಕ್ಕಿನ ಹೊಂಟು ಬಿಟ್ಟದ ಪ್ರಚಾರ, ಬಸವ ಪ್ರಚಾರ ಅನ್ಕೋತ ಹೇಳಿ. ಅದಕ್ಕಿಂತ ಮೊದಲು ಹೋರಾಟ ಮಾಡಿದವ್ರದ್ದು ಇತಿಹಾಸ ಆದ ಇಲ್ರಿ ಸಮಾನತೆಗಾಗಿ. ಎಲ್ಲ ಸತ್ತು ಹೋಗ್ಯಾರವ್ರು, ಯಾರು ಇಲ್ಲ ಬಾಯಾಗ ಏನ್ ಇಟ್ಕೊಂಡಾರೋ ಏನೋ. ಮೊದಲೂ ಮಾಡ್ಯಾರಪ್ಪ 12ನೇ ಶತಮಾನದಕ್ಕಿಂತ ಮೊದಲು ಆದ ಅಂತೇಳಿ ಹೇಳಂತ ಒಂದು ಯೋಗ್ಯರು ಇಲ್ಲ ಈ ಸಮಾಜದವರು. ಇದೆಂತ ಕೆಟ್ಟ ವಾತಾವರಣ ಇದು. ಅದಕ್ಕೆ ಏನಾಗ್ತಾರ, ಜ್ಞಾನಿಗಳು, ವಿದ್ವಾಂಸರು, ಮಹಾತ್ಮರು, ಪಂಡಿತರು ಮೌನವಾದರೆ ಮೂರ್ಖರು ಮಾತನಾಡಲು ಆರಂಭಿಸುತ್ತಾರೆ, ಮೂರ್ಖರು ಪ್ರಚಾರದಲ್ಲಿ ಬರುತ್ತಾರೆ ಅಂತ ಹೇಳ್ತಾರೆ. ಬಸವಾದಿ ಶರಣರು ಮಾಡಿದ್ದಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಅದಕ್ಕಿಂತ ಮೊದಲು ಕಾಯಕದ ತತ್ವ ಇತ್ತು, ಅದಕ್ಕಿಂತ ಮೊದಲು ದಾಸೋಹ ತತ್ವ ಇತ್ತು, ಅದಕ್ಕಿಂತ ಮೊದಲು ಇವೆಲ್ಲ ಸಮಾನತೆ ತತ್ವಕ್ಕಾಗಿ ಹೋರಾಟ ಮಾಡ್ಯಾರ. ಅದ್ರ ಬಗ್ಗೆ ಹೇಳೋರು ಒಬ್ರು ಇಲ್ಲ. ಅದಕ್ಕೆ ರೇವಣ ಸಿದ್ಧರು ಅಸ್ಪೃಶ್ಯೋದ್ಧಾರ ಕ್ರಾಂತಿ, ಮಾನವ ಕುಲ ಎಲ್ಲ ಒಂದೇ ಎಂದು, ಜಾತಿ ಭೇದಗಳು ಮಾನವನ ಕಾಲ್ಪನಿಕ ಕೋಟೆ ಎಂದು. ಜಾತಿ ಭೇದಗಳು ಏನದವಪ್ಪ ಅಂದ್ರೆ ಮನುಷ್ಯನ ಕಾಲ್ಪನಿಕ ಕೋಟೆ, ಅವು ಕರೆ ಅಲ್ಲವೇ ಅಲ್ಲ. ವೀರಶೈವ ಧರ್ಮಕ್ಕೆ ಜಾತಿ ಭೇದವಾಗಲಿ, ಲಿಂಗ ಭೇದವಾಗಲಿ, ಮೇಲು ಕೀಳು ಎಂಬುದಾಗಲಿ ಇಲ್ಲವೆಂದು ಸಾರಿದ್ದರಿಂದ ತಾವೇ ಆ ತತ್ವವನ್ನು ಆಚರಿಸಿ ಲೋಕಕ್ಕೆ ಅದನ್ನು ದೃಢಪಡಿಸಿದರು. ನೋಡಿ, ಮೊದಲು ಅವರು ಅದನ್ನು ಪಾಲಿಸಿ ಲೋಕಕ್ಕೆ ದೃಢಪಡಿಸಿದರು. ತಮಗೆ ಶರಣಾದ ಮಾದಿಗ, ಚಾಂಡಾಲ, ಶೂದ್ರ ಮೊದಲಾದ ಎಲ್ಲ ಮಾನವರಿಗೂ ಭೇದ ಭಾವವಿಲ್ಲದೆ ಲಿಂಗ ದೀಕ್ಷೆಯನ್ನು ಇತ್ತು ಶಿವ ಸಿದ್ಧಾಂತವನ್ನು ಉಪದೇಶ ಮಾಡಿ ವೀರ ಮಹೇಶ್ವರರೆನ್ನೆನಿಸಿ ಉದ್ಧರಿಸಿದರು. ಅವರಿಗೆಲ್ಲ ಲಿಂಗ ದೀಕ್ಷೆ ಕೊಟ್ಟು ಶಿವ ಸಿದ್ಧಾಂತ ಉಪದೇಶ ಮಾಡಿ ಅವರಿಗೆ ವೀರ ಮಹೇಶ್ವರರಂತೇಳಿ ಉದ್ಧರಿಸಿದರು. ಅವರನ್ನೆಲ್ಲ ಸಮಭಾವದಿಂದ ಕಾಣುತ್ತಾ, ಅವರೊಡನೆ ಸಲುಗೆಯಿಂದ ನಡೆಯುತ್ತಾ, ಅವರ ಜೊತೆಯಲ್ಲಿಯೇ ತಮ್ಮ ದಿನಚರಿಗಳನ್ನು ಆಚರಿಸುತ್ತಾ ಇದ್ದರು. ನೋಡಿ, ರೇವಣ ಸಿದ್ಧರು ಯಾವ ರೀತಿ ಜೀವನ ಮಾಡ್ಯಾರ, ಅವರ ಜೊತೆಗೇ ಇದ್ದರು. ಹಡಪದ ಅಪ್ಪಣ್ಣವರಿಗೆ ಬಸವಣ್ಣವರು ಸೆಕ್ರೆಟರಿ ಮಾಡಿ ಇಟ್ಕೊಂಡಿದ್ರು. ಮುಂಜಾನೆ ಎದ್ದ ಮೇಲೆ ಹಡಪದರ ಮುಖ ಯಾರು ನೋಡ್ತಾ ಇದ್ದಿದ್ದಿಲ್ಲ. ಆದ್ರೂ ಬಸವಣ್ಣವರು ಹಡಪದರಿಗೆ ಸೆಕ್ರೆಟರಿ ಮಾಡಿ ಮುಂಜಾನೆ ಎದ್ದ ಮೇಲೆ ಅವ್ರದೇ ಮುಖ ನೋಡ್ತಿದ್ರು. ಈ ರೀತಿ ಎಲ್ಲ ಇವರು ಪ್ರಚಾರ ಮಾಡುವಾಗ ಈ ವಾಕ್ಯಗಳು ಹೇಳೋರು ಒಬ್ರು ಇಲ್ಲಲ್ಲ. ಸಮಭಾವದಿಂದ ಕಾಣುತ್ತಾ, ಅವರೊಡನೆ ಸಲುಗೆಯಿಂದ ನಡೆಯುತ್ತಾ, ಅವರ ಜೊತೆಯಲ್ಲಿಯೇ ತಮ್ಮ ದಿನಚರಿಗಳನ್ನು ಆಚರಿಸುತ್ತಾ ಇದ್ದರು. ಜಗದ್ಗುರುಗಳ ಸರಳ ಹಾಗೂ ಸೌಹಾರ್ದ ಜೀವನ ಅವರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿದ್ದಲ್ಲದೆ ಅವರ ಬಗೆಗೆ ಹೆಚ್ಚು ಪೂಜ್ಯ ಭಾವನೆ ಮೂಡಿತು. ಮುಂದೆ ಕಾಯಕ ಕ್ರಾಂತಿ.
ರೇವಣಸಿದ್ಧರು ಶ್ರೀ ರೇವಣಸಿದ್ಧರು ಸ್ವಾವಲಂಬಿಗಳಾಗಿರಬೇಕೆಂದು ಪರಾವಲಂಬನವು ಮಾನವೀಯ ಲಕ್ಷಣವಲ್ಲವೆಂದು ಸಾರಿದರು. ಎಲ್ಲರೂ ಸತ್ಯವಾದ ದುಡಿಮೆಯಿಂದ ಗಳಿಸಬೇಕು, ದುಡಿತಕ್ಕೆ ಕೀಳು ಮೇಲು ಎಂಬ ಭೇದವಿಲ್ಲೆಂದು ಸಾರಿದರಲ್ಲದೆ ತಾವೂ ವಿರಾಮ ಕಾಲದಲ್ಲಿ ಲೋಕೋಪಯೋಗಕ್ಕೆಂದು ಅವರ ಜೊತೆಯಲ್ಲಿಯೇ ಗುದ್ದಲಿ ಹಿಡಿದು ಕೆರೆ ಬಾವಿಗಳ ನಿರ್ಮಾಣ ಕಾರ್ಯದಲ್ಲಿ ಶ್ರಮಿಸುತ್ತಿದ್ದರು. 3000 ವರ್ಷಗಳ ಹಿಂದೆಯೇ ಕಾಯಕ ತತ್ವವನ್ನು ಯಶಸ್ವಿಯಾಗಿ ರೂಪಿಸಿ ಪ್ರಥಮ ಕ್ರಾಂತಿ ಪುರುಷರೇ ಜಗದ್ಗುರು ರೇವಣಸಿದ್ಧರು ಅಂತ. 12ನೇ ಶತಮಾನದವರೇ ಪ್ರಥಮ ಅಲ್ಲ, ಅದಕ್ಕಿಂತ ಮೊದಲೇ ಇವರು ಕ್ರಾಂತಿ ಪುರುಷರು ಅಂತ, ರೇವಣಸಿದ್ಧರು ಅಂತೇಳಿ ಇವರೇ ಕ್ರಾಂತಿ ಪುರುಷರು ಅಂತ ಆಗಿನ ಕಾಲದವರು ಹೇಳ್ತಿದ್ರು. ಮುಂದೆ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ನಾಳೆ ಹೇಳೋಣ, ಟೈಮ್ ಆಗ್ತದ. ಇಲ್ಲಿ ಕಾಯಕ ಮಾಡಿ ಸ್ವಾವಲಂಬಿಯಾಗಿದ್ದು ಬಂದದ್ದನ್ನ ಚೆನ್ನಾಗಿ ಗುರುಲಿಂಗ ಜಂಗಮಕ್ಕೆ ಉಪಯೋಗ ಮಾಡಿ ಅದೆಲ್ಲ ಯಾವ ರೀತಿ ಅಲ್ಲಿ ಗುರುಲಿಂಗ ಜಂಗಮರ ಸೇವೆ ಆದ್ಮೇಲೆ ಒಕ್ಕುದ ಮಿಕ್ಕುದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿ ಅನುಭವ ಅದೇನೇನವಲ್ಲ ಅವೆಲ್ಲ ಸಾಧನೆಗಳು ಮಾಡ್ಕೋತ ಸಂತೋಷವಾಗಿರುವಂತ ಒಂದು ದಾರಿ ಹಾಕಿ ಕೊಟ್ಟವ್ರು ಮೊದಲ. ಆ ದಾರಿ ಹಾಕಿ ಕೊಟ್ಟದ್ದೇ ಚಂದ ಅನಿಸಿದ್ದಕ್ಕ ಇವರು ಬಸವಣ್ಣವರು ಆ ದಾರಿಗೆ ಹೋದ್ರ. ಆದ್ರೆ ಅವ್ರಿಗಿಂತ ಮೊದಲು ಯಾರು ಇದ್ದಿದ್ದಿಲ್ಲ ಅಂತ ಇವ್ರು ಹೇಳ್ತಾರೆ. ಅವ್ರಿಗಿಂತ ಮೊದಲು ಇದ್ದದ್ದು ಎಲ್ಲ ಸಾಹಿತ್ಯ ಅದೆಲ್ಲ ಇಟ್ಕೊಂಡು ಗಪ್ ಕೂತ್ಬಿಟ್ಟಾರ ಒಂದಿಷ್ಟು ಮಂದಿ. ಏನ್ ಮಾಡ್ಲಕ್ಕ, ನಮ್ಮ ಕಡೆಯಿಂದ ಏನ್ ಮಾಡ್ಲಕ್ ಸಾಧ್ಯ, ನಾವು ಮಾಡ್ಕೊತ ಹೋಗೋದಷ್ಟೇ. ಸೂರ್ಯಾಗಿ ಜಗತ್ತು ಬೆಳಗ್ಗೆ ಶಕ್ತಿ ಇಲ್ಲ ಅಂದ್ರೂ ಒಂದು ಪಣತಿಯಾಗಿ ಮೂಲಿ ಬೆಳಗ್ಲಕತ್ತೀವಲ್ಲ, ಸಾಕು ನಮ್ಮ ಆತ್ಮತೃಪ್ತಿಗೆ ನಾವೇನ್ ಮಾಡ್ಲಕತ್ತೀವಿ, ಸಂತೋಷ ಅದ. ಸುಮಾರು ಒಂದು 10,000 ಮಂದಿ ಓದ್ತದೆ ನಮ್ಮ ಆಡಿಯೋ ವಿಡಿಯೋಗಳು, ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಎಲ್ಲಿ ಬೇಕಲ್ಲಿ ಹೋಗ್ತದೆ. ಇವತ್ತೆಲ್ಲ ನಾಳೆ ನಿಶ್ಚಲ್ ದಾಸರು ಯಾರು ನಮ್ಗೆ ಕೂನಿದ್ರ ಗೊತ್ತಿದ್ರ, ಅವ್ರ ಹೆಂಗ್ ನಮ್ಮ ಕಾಂಟ್ಯಾಕ್ಟ್ನಾಗ ಬಂದ್ರು. ಅದೇ ರೀತಿ ಈ ವಿಚಾರಗಳು ಸಹಿತ ನಿಶ್ಚಲ್ ದಾಸರಿನ ಗ್ರಂಥ ರೂಪದಾಗ ಒಂದ್ ಕಡೆ ಎಲ್ಲೇ ಅದಾರ. ಇದೇನಿದು ಆಡಿಯೋ ಎಲ್ಲರೂ ಕೈಯಾಗಿ ಜೋಬ್ನಾಗ ಅದಾವೆ, ಮೊಬೈಲ್ನಾಗ ಬಟನ್ ಒತ್ತಿರ್ ಸಿಕ್ಬಿಡ್ತಾವ. ಅವ್ರು ಅಡ್ವರ್ಟೈಸ್ ಮಾಡೋರಂತ ಯೂಟ್ಯೂಬ್ನಾಗ ದಿನ ಒಂದ್ 4-5 ಆದ್ರೂ ನಮ್ಮ ಆಡಿಯೋಗಳು ಬಿಡ್ತಿರ್ತಾರೆ ಅಡ್ವರ್ಟೈಸ್ ಮಾಡೋರು. ಓಕೆ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಮೊದಲ ಗಂಗಾಧರ ಶಿವಾಚಾರ್ಯರು ಅಂತ, ವೀರ ಗಂಗಾಧರ ಶಿವಾಚಾರ್ಯರು ಅಂತ ರಂಭಾಪುರಿ ಪೀಠದವರು ಹೊಲದಾಗ ಗಳೆ ಹೊಡೆದು ಬಾವಿ ಒಳಗಿನ ನೀರು ಮಟ್ಟಿಲಿಂತ ಜಗ್ಗಿ ಹಾಕಿ ಅವರು ಒಕ್ಕಲ್ತನ ಮಾಡಿದವರು. ಅವ್ರಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೊನ್ನ ಅಂತ ಬರ್ತದ, ನಮ್ಮದು ನೆಟಿವ್ ಪ್ಲೇಸ್. ಅಲ್ಲಿ ಒಂದು ಸಣ್ಣದ ಸ್ವಾಮಿಗಳ ಮಠ ಅದ. ಆ ಸ್ವಾಮಿಗಳು ಇವತ್ತಿಗೂ ಗಳೆ ಹೊಡಿತಾರ ಹೊಲ್ದಾಗ. ಇನ್ನು ಬೇರೆ ಸ್ವಾಮಿಗಳು ಯಾರು ಗಳೆ ಹೊಡಿತಾರೋ ಏನೋ ಗೊತ್ತಿಲ್ಲ, ಯಾವಾಗ್ನೂ ಕಾರ್ನಾಗ ಕೂತೆ ಮೆರಿತಿರ್ತಾರ. ಆ ಊರು ಈ ಊರು ಅದು ಇದು ಅಂತ ಧರ್ಮ ಪ್ರಚಾರ ಕೆಲಸ ಅಂತೂ ಪೂಜೆ ಏನ್ ಮಾಡಕತ್ತಾರೋ ಏನೋ. ಎಲ್ಲಿ ಒಂದು ಕಡೆ 4 ಮಂದಿ ಕುಂದಿರ್ಸಿ ಒಂದು ಕಾಮನ್ ಪ್ಲೇಸ್ನೊಳಗೆ ನಮ್ಮ ಮಠದ ವತಿಯಿಂದ ಹಿಂಗೆ ಹೇಳ್ತೀವಿ ಬರ್ರಪ್ಪ ಅಂತ ಧರ್ಮ ಪ್ರಚಾರ ಕೆಲಸ ಯಾರು ಮಾಡ್ತಾ ಇದ್ರು. ಮಾನ್ಯ ಜಗದ್ಗುರುಗಳು ಬಂದಾಗ ಅದೇ ಹೇಳಿದ್ರು, ಒಂದು 6 ತಿಂಗಳು ಪ್ರಚಾರ ಕೆಲಸ ಕಂಟಿನ್ಯೂ ಹೇಳ್ರಿ, ಅಲ್ಲಿ ಇಲ್ಲಿ ಪ್ರವಚನ ಮಾಡ್ರಿ, ಹ್ಯಾಂಗ್ ಬರಂಗಿಲ್ಲ ಮಂದಿ ಅಂತ ಹೇಳಿದ್ರು ಮಾನ್ಯ ಬಂದಾಗ. ಅವ್ರನ್ನ ಬಿಟ್ರೆ ಈಗ ಸದ್ಯ ನೆಕ್ಸ್ಟ್ ಗಳೆ ಹೊಡೆಯವ್ರು ಯಾರಪ್ಪ ಅಂತಂದ್ರ ನಮ್ಮ ಕೊಪ್ಪಳ ಶ್ರೀಗಳು, ಕೊಪ್ಪಳ ಸ್ವಾಮಿಗಳು. ಅವರು ಹೊಲದಾಗ ಏನ್ ಬೇಕಾದ ಗುದ್ದಲಿ ಸಲಿಕಿ ತಗೊಂಡು ಈಗ ಸದ್ಯ ಜೀವಂತ ನಿದರ್ಶನ. ಅವರು ಕಾಯಕ ಯೋಗಿಗಳು. ಯಾವಾಗಾರ ಸರ್ಪ್ರೈಸ್ ವಿಸಿಟ್ ಮಾಡಿಬಿಟ್ಟೇವ ಅಂತಂದ್ರೆ ಏನಿಲ್ಲ, ಒಂದು ಟವೆಲ್ಲ, ಒಂದು ಟೊಂಕಕ್ಕೆ ಒಂದು ಸಣ್ಣದ ಲುಂಗಿ ಇರ್ತದ, ಕೈಯಾಗ ಒಂದು ಏನಾರ ಒಕ್ಕಲ್ತನ ಸಾಮಾನು ಹಿಡ್ಕೊಂಡೇ ಕೆಲಸ ಮಾಡ್ತಿರ್ತಾರೆ. ಅಂತ ಒಂದು ವ್ಯಕ್ತಿ. ಅದೇನೋ ಫ್ಯಾಕ್ಟ್ರಿ ಕೊಪ್ಪಳದಾಗ ಯಾವ್ದೋ ಫ್ಯಾಕ್ಟ್ರಿ ಹಾಕ್ತಕತ್ತಾರತ್ತ, ಅದು ಬೇಡ ಅಂತೇಳಿ ಈಗ ಅವರು ಮೌನ ಯೋಗಕ್ಕೆ ಜಾರಿ ಬಿಟ್ಟಾರ. ಯಾವ ಭಕ್ತರಿಗೆ ದರ್ಶನ ಕೊಡ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ, ಒಳಗೆ ಹೋಗ್ಬಿಟ್ಟಾರ ಅವ್ರು. ಸಂಡೇ 1 ತಾಸು ಹೊರಗೆ ಬರ್ತಾರತ್ತ ಭಕ್ತರಿಗೆ ದರ್ಶನ ಕೊಡ್ಲಕ್ಕ. ಆಮೇಲೆ ಗಪ್ ಕೂತ್ಬಿಟ್ರ, ಒಳಗೆ ಹೋಗ್ಬಿಟ್ರ ಅವ್ರು. ಅವ್ರದ್ದೊಂದು ಸಮಸ್ಯೆ ಆಗ್ಯದ ಅಲ್ಲಿ ಕೊಪ್ಪಳದಾಗ.
ಹೌದಲ್ರಿ ಕೊಟ್ರೆ ಗುರುಗಳೇ? ಕೊಟ್ರೆ ಗುರುಗಳು ಅದ್ರೆ ಇಲ್ಲ ಮೌನ ಯೋಗಕ್ಕೆ ಜಾರ್ಯಾರಂತಲ್ಲ ಗುರುಗಳು. ಮೊನ್ನೆ ವಾರದಾಗ ಒಂದ್ ದಿವಸ ಅಷ್ಟೇ ಬರ್ತಾರ. ಈಗ ನಾಳಿಂದ ಪ್ರೋಗ್ರಾಮ್ ಇದಕ್ಕ ಮಾಲಿಕ್ಪುರಕ್ಕ 10 ದಿವಸ ಪ್ರೋಗ್ರಾಮ್ ಮಾಡ್ಯಾರ. ಆಮೇಲೆ 21ಕ್ಕೆ ಅಲ್ಲಿ ಹೋಗ್ತಾರಪ್ಪ. 20ನೇ ತಾರೀಕಿಗೆ ನಮ್ಮಲ್ಲಿ 21ನೇ ತಾರೀಕಿಗೆ ನಮ್ಮಲ್ಲಿ ಬರ್ತಾರೆ. ಗ್ರಾಮ ದೇವತಾ ಜಾತ್ರೆ ಅದ. ಅವ್ರಿಗೆ 23ಕ್ಕೆ ಹಾಕೊಂಡಿದ್ವಿ, ಮೊದಲೇ ಬಂದು ಅಂತಂದು 21ಕ್ಕೆ ಬಂದು ಹೋಗ್ತಾರೆ. ಅಲ್ಲ ಯಾಕೆ ಮೌನ ಯೋಗಕ್ಕೆ ಯಾಕೆ ಇದಾಗ್ರಿ? ಈಗ ಜನರು ಬಹಳ ಕಾಟ ಕೊಡ್ಲಿಕ್ಕೆ ಇಲ್ಲ ಫ್ಯಾಕ್ಟ್ರಿ ಹಾಕ್ಲಕತ್ತಾರ. ಅಲ್ಲಿ ಒಂದು ಫ್ಯಾಕ್ಟ್ರಿ ಸರ್ಕಾರದವರು ಫ್ಯಾಕ್ಟ್ರಿ ಹಾಕ್ಲಕತ್ತಾರ. ಫ್ಯಾಕ್ಟ್ರಿ ಈಗ ಸ್ಟ್ರೈಕ್ನಾಗ ಅವ್ರು ಇದ್ರಪ್ಪ. ಅವ್ರು ಏನಂತಂದ್ರು, MLA MP ಮಿನಿಸ್ಟರ್ಗೆ ಹೇಳ್ಬಿಟ್ರು ಅವರು, ನಿಮ್ ಕಡೆ ಸಾಧ್ಯ ಐತಿ, ನಾವೇನ್ ಮಾಡಕ್ ಆಗಲ್ಲ, ನೀವೇನ್ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಅದು ಒಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ಬರ್ರಿ ಅಂತ ಹೇಳಿದ್ರು. ಅದು ಈಗ ಮತ್ತೆ ಕೆಲವು ಆಗ್ಬಿಟ್ಟದ. ಈಗ ಏನು ಮಾಡಕ್ಕಾಗಲ್ಲ, ಎಲ್ಲ ಅಪ್ರೂವಲ್ ಆಗ್ಬಿಟ್ಟೈತಿ. ಈಗ ಅದು ಏನೇನು ಮಾಡಕ್ಕಾಗಲ್ಲ. ಅದು ಗುರುಗಳು ಕಣ್ಣ ಅದಕ್ಕಾಗಿ ಏನಂತಂದ್ರೆ ಈ ಭಕ್ತನ ನೀವು ಸಹಸ್ರ ಮಾಡಬೇಕು. ಹಾಗಂತ DC ಆಫೀಸ್ ದೂರ ಇರೋದು, ಕೇವಲ 3 ಕಿಲೋಮೀಟರ್ ಇದೆ. ಊರು ಜನರದು ಎಲ್ಲ ಆರೋಗ್ಯ ಕೆಟ್ಟ ಹೋಗ್ಬಿಡ್ತದ ಅನ್ನೋದಕ್ಕೆ ಜನರು ಕಾಳಜಿ ಮಾಡಿ ದುಃಖಕ್ಕೆ ಈಡಾಗಿಬಿಟ್ರೆ ಸ್ವಾಮಿ. ಇಲ್ಲಿ ರಾಯಚೂರವ್ರದ್ದು ಹಣೆಬರ್ ಹಿಂಗೆ ಅದರಿ. ಇಲ್ಲಿ ಶಕ್ತಿನಗರದು ಬೂದಿ ಎಲ್ಲ ಕಡೆ 2% ಟೆಂಪರೇಚರ್ ಜಾಸ್ತಿ ಅದ ಇಲ್ಲಿ ಬೇಸಿಗೆ. ಆ ಶಕ್ತಿನಗರ್ಲಿಂತ ಮತ್ತೆ ಎರಡು ಯೂನಿಟ್ ಹಾಕ್ಯಾರ. ಮತ್ತೆ ಯರಮರಸ್ನಾಗ ಒಂದು ಹಾಕ್ಯಾರ. ಬೂದಿ ಶಾಖ ಸಮಸ್ಯೆ. ಸರ್ಕಾರದವ್ರು ಹಾಕ್ಬೇಕಂತಾರ, ಗುರುಗಳು ಬೇಡ ಅಂತಾರ. ಆ ಊರ್ ಮಂದಿ ಗುರುಗಳ ಕಡೆ ಅದಾರ. ಬಟ್ ಸರ್ಕಾರ ಆಲ್ರೆಡಿ ಎಲ್ಲ ತಯಾರು ಮಾಡಿಬಿಟ್ಟದ. ಸ್ಕೆಚ್ ತಯಾರು ಮಾಡಿ ಎಲ್ಲ ಸ್ಯಾಂಕ್ಷನ್ 5,05,000 ಕೋಟಿ ರೂಪಾಯಿದು ಫ್ಯಾಕ್ಟ್ರಿ ಅದು. ಗೌರ್ಮೆಂಟ್ ಎಲ್ಲ ಪರ್ಮಿಷನ್ ಕೊಟ್ಬಿಟ್ಟದ. ಈಗ ಅದನ್ನ ಬಂದ್ ಮಾಡ್ಲಿಕ್ಕೆ ಹೊಂಟ್ರ ಅದು ಹಂಗಾಗಿರ್ತ ಅಲ್ಲಿ ಹಂಗಾಗಿರ್ತ. ಅದಕ್ಕೆ ಜಮೀನು ಯಾಕೆ ಕೊಡ್ತಾರ್ರಿ? ರೈತರೆಲ್ಲ ತೊಗೊಂಡ್ಬಿಟ್ಟಾರ್ರಿ, ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಯಾರ. ಅಲ್ಲ ರೈತರು ಕೊಟ್ಟಾರ್ರಿ, ಅದೇ ಕೊಟ್ಬಿಟ್ಟಾರ್ರಿ. ತಗೊಂಡ್ರಿ ಎಲ್ಲ ಆಗೈತಿ. ಈಗ ಕೆಲವಾಗದ ಅಷ್ಟೇ. ಈಗ ಹೊಲ ಕೊಟ್ಟವ್ರಿಗೆ ಒಂದೊಂದು ನೌಕರಿ ಸಿಗ್ತಾವ ಆಶಾಕ ಬರ್ಲಿ. ಕಂಪ್ನಿ ಅನ್ನೋರು ಒಂದಿಷ್ಟು ಮಂದಿ ಇರ್ತಾರೆ, ಲ್ಯಾಂಡ್ ಲೂಸರ್ಸ್. ಈಗ ಒಂದಿಷ್ಟು ಮಂದಿ ನಿನ್ನೆ ಮೊನ್ನೆ ನೋಡ್ರಪ್ಪ, ಫ್ಯಾಕ್ಟ್ರಿ ಚಾಲೂ ಮಾಡ್ರಿ, ನಮ್ಮ ರೈತರಿಗೆ ಇದಾಗತ್ತ, ಕೆಲಸ ಸಿಗುತ್ತಾವ ಅಂತ ಕೆಲವು ಮಂದಿ ಅವರ ರೊಕ್ಕ ಕೊಟ್ಟ ಹಣೆ ಹಚ್ಚಿ ಸ್ಟ್ರೈಕ್ ಮಾಡಕ್ಕೆ. ಬಹಳ 5,000 ಕೋಟಿ ಎಸ್ಟಿಮೇಟ್ ಅದೇ ಇರ್ತದೆ. ಯಾವ ಎಂತ ಫ್ಯಾಕ್ಟ್ರಿ? ಯಾವ ಫ್ಯಾಕ್ಟ್ರಿ? ಬಯೋಡಾಟಾ ಅಂತಂದ್ರೆ ಸ್ಟೀಲ್ ಫ್ಯಾಕ್ಟ್ರಿ. ಸ್ಟೀಲ್? ಸ್ಟೀಲ್ ಫ್ಯಾಕ್ಟ್ರಿ ಸ್ಟೀಲ್ ಫ್ಯಾಕ್ಟ್ರಿ ಅಂದ್ರೆ ಕಬ್ಬಣ ಫ್ಯಾಕ್ಟ್ರಿ ಗೌರ್ಮೆಂಟ್ ಉಕ್ಕು ರೀ, ಕಬ್ಬಿಣ ಉಕ್ಕು. ಕಬ್ಬಿಣ ಉಕ್ಕು ಗೌರ್ಮೆಂಟ್ ನಮಗೆ. ಗೌರ್ಮೆಂಟ್ ಭದ್ರಾವತಿ ಇರ್ತಲ್ಲ, ಭದ್ರಾವತಿ. ಅದು ಖಾಲಿ ಮಾಡೋದು. ಈ ನಮ್ಮಲ್ಲಿ ಯಾಕೆ ಬಂದ್ರೆ ಅಂತಂದ್ರ ಮುತ್ತಗ ತುಂಗಭದ್ರಾ ನದಿ ಅದಾವ್ರಿ, ಅವ್ರಿಗೆ ಮುಖ್ಯವಾಗಿ ನೀರ್ ಬೇಕು. ಹಿಂಗಾಗಿ ಎಲ್ಲ ಫ್ಯಾಕ್ಟ್ರಿ ಬಂದ್ಬಿಟ್ಟು ಒಂದು 7 ಫ್ಯಾಕ್ಟ್ರಿ ಆಗಿಬಿಟ್ಟು ಈಗ ಕೊಪ್ಪಳದಲ್ಲಿ. ಈ ವಿಸ್ತರಣೆ, ಇದು ಏನ್ ವಿಸ್ತರಣೆ ಬೇಡ, ಮತ್ತೆ ಇದ್ದದ್ದು ಇರಲಿ, ಈ ವಿಸ್ತರಣೆ ಬೇಡ ಅಂತ ಇಲ್ಲಿ ಜನ. ಈಗ ಇದು ಅವೆಲ್ಲಕ್ಕಿಂತ ದೊಡ್ಡ ಫ್ಯಾಕ್ಟ್ರಿ ಇದೆ.